ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಶ್ರೀ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಈ ದೇವಸ್ಥಾನ ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಕಿಕ್ಕೇರಿಯಲ್ಲಿರೋದು. ನನ್ನ ಹೆಸರು ಆದಿತ್ಯ ಭಾರದ್ವಾಜ್ ಅಂತ ಹೇಳಿ. ನೀವೀಗ ನೋಡ್ತಾ ಇರೋಂಥದ್ದು ಕಿಕ್ಕೇರಿಯ ಬ್ರಹ್ಮೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಒಂದೊಂದು ವಿಶೇಷತೆ ಇರುತ್ತೆ. ಈ ದೇವಸ್ಥಾನದ ವಿಶೇಷತೆ ಎಲ್ಲ ಅದಕ್ಕಿಂತಲೂ ಸ್ವಲ್ಪ ವಿಭಿನ್ನವಾಗಿದೆ. ಜೊತೆಗೆ ಹೊಯ್ಸಳ ಆಕೃತಿನಲ್ಲಿ ತುಂಬ ವಿಶೇಷವಾಗಿ ಸೂಕ್ಷ್ಮ ಕೆತ್ತನೆಗಳಿರುವಂತಹ ದೇವಸ್ಥಾನ ನೀವು ನೋಡ್ಬೋದು. ಅದೇ ರೀತಿ ಈ ದೇವಸ್ಥಾನದಲ್ಲಿ ವಿಶೇಷತೆ ಅಂತಂದರೆ, ಈ ಒಂದು ಸೂರ್ಯನಾರಾಯಣ ಇರುವಂತಹ ಜಾಗ ಆಮೆಯ ಬಾಲದ ಭಾಗ, ಅಂದರೆ ಆಮೆಯ ಆಕಾರದಲ್ಲಿರುವಂಥದ್ದು ಈ ದೇವಸ್ಥಾನ. ಮತ್ತು ಅದೇ ರೀತಿ ನವರಂಗ ಅಂತ ಹೇಳ್ತೀವಿ. ನವರಂಗ ಬಂದು ಆಮೆಯ ಹೊಟ್ಟೆಯ ಭಾಗ, ಸುಖನಾಸಿ ಅಂತ ಹೇಳ್ತೀವಿ, ಅದು ಕತ್ತಿನ ಭಾಗ, ಗರ್ಭಗುಡಿ ಬಂದು ಆಮೆಯ ತಲೆಯ ಭಾಗ. ಈ ರೀತಿ ವಿಂಗಡಣೆ ಮಾಡಿ ಆಮೆಯ ಆಕಾರದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿರುವಂಥದ್ದು. ಜೊತೆಗೆ ಬ್ರಹ್ಮೇಶ್ವರ ಅಂದರೆ ನೀವು ತುಂಬ ವಿರಳ ಈ ಒಂದು ಹೆಸರು ಕೇಳೋದು. ಯಾಕೆಂತಂದರೆ ಬ್ರಹ್ಮನಿಗೆ ಪೂಜೆ ತುಂಬ ಕಮ್ಮಿ. ಹಾಗಾಗಿ ಇದು ಬಂದು ಮೂಲತಃ ಬ್ರಹ್ಮನಿಗೆ ಪೂಜೆ ಸಲ್ಲುವಂಥ ಜಾಗ ಆಗಿದ್ದು, ಆದರೆ ಈಶ್ವರನ ಮುಖಾಂತರ ಅದು ಬ್ರಹ್ಮನಿಗೆ ಸಲ್ಲುತ್ತೆ. ಅದು ದೇವಸ್ಥಾನ ಆಗಿರುವಂತಹ ವಿಶೇಷತೆಯೇ ಒಂದು ವಿಚಿತ್ರ. ಇದು ಬೊಮ್ಮಬಾಯಿ ನಾಯಗಿತ್ತಿ ಅಂತ ಹೇಳಿ ಒಬ್ಬಳು ಪಾಳೆಗಾರ್ತಿ ಇರ್ತಾಳೆ, ಈ ಒಂದು ಪ್ರಾಂತ್ಯನ ಆಳ್ತಾ ಇರ್ತಾಳೆ. ಅವಳಿಗೆ ಒಂದು ಬ್ರಹ್ಮನ ದೇವಸ್ಥಾನ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ಬ್ರಹ್ಮನಿಗೆ ಮೂರ್ತಿ ಪೂಜೆ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ವಿರೋಧ ಇರುತ್ತೆ. ಆಗಿನ ಕಾಲದಲ್ಲಿ ಕಾಳಮುಖ ಯತಿಗಳು ಅಂತ ಹೇಳಿ ಒಬ್ಬರು ಯತಿಗಳಿರ್ತಾರೆ. ಆ ಯತಿಗಳನ್ನ ಕೇಳ್ತಾರೆ, ಈ ಥರ ನಾನು ಒಂದು ಬ್ರಹ್ಮನ ದೇವಸ್ಥಾನ ಮಾಡಬೇಕಾಗಿದೆ, ಅದಕ್ಕೆ ಗ್ರಾಮದಲ್ಲಿ ವಿರೋಧ ಇದೆ ಅಂತ ಹೇಳಿ. ಅವಾಗ ನೋಡಮ್ಮ, ಬ್ರಹ್ಮನಿಗೆ ಮೂರ್ತಿ ಪೂಜೆ ಇಲ್ಲ, ಆದರೆ ಈಶ್ವರನ ಪೂಜೆ ಮಾಡೋದ್ರಿಂದ ಈಶ್ವರನ ಮುಖಾಂತರ ನಾವು ಬ್ರಹ್ಮನಿಗೆ ಪೂಜೆ ಸಲ್ಲಿಸ್ಬೋದು ಅಂತ ಹೇಳಿ ಬ್ರಹ್ಮತತ್ವದಲ್ಲಿ ಬ್ರಹ್ಮೇಶ್ವರ ಅಂತ ಹೇಳಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಇದು ಒಂದು ಆಗಿನ ಕಾಲಘಟ್ಟಕ್ಕೆ ಒಂದು ಶಾಸನದಲ್ಲಿ ಸಿಕ್ಕಿರುವಂಥದ್ದು. ಅದೇ ರೀತಿ ಈ ನಂದಿ ಬಂದು ತುಂಬ ವಿಶೇಷವಾಗಿರುವಂಥದ್ದು. ತುಂಬ ಸೂಕ್ಷ್ಮ ಕೆತ್ತನೆಗಳು, ಕೀರ್ತಿಮುಖ ಮತ್ತು ಹಸುವಿನ ಗೊರಸು, ನೀವು ಏನೇ ಆದ್ರೂ ಕೂಡ ಇದನ್ನು ಮುಟ್ಟಿದ್ರೆ ನಿಜವಾದ ನಂದಿನ ಅಥವಾ ನಿಜವಾದ ಒಂದು ಬಸವಣ್ಣನ ಮುಟ್ಟಿದ ರೀತಿ ಒಂದು ಫೀಲ್ ಆಗುತ್ತೆ. ಆ ರೀತಿ ಒಂದು ಸೂಕ್ಷ್ಮ ಕೆತ್ತನೆಗಳಿರುವಂಥದ್ದು, ಕುಚ್ಚಿರುವಂಥದ್ದು, ಗಂಟೆಗಳ ಸಾಲು, ಮತ್ತು ಇದು ಏನು ಹೇಳ್ತೀವಲ್ಲ ಗೆಜ್ಜೆಗಳು, ಈ ರೀತಿ ವಿಂಗಡಣೆಯಾಗಿ ಮತ್ತು ಗಂಟೆ, ಈ ರೀತಿ ತುಂಬ ಸುಂದರವಾಗಿ ಈ ಒಂದು ಕೆತ್ತನೆಗಳನ್ನ ಮಾಡಿದ್ದಾರೆ ಕಲ್ಲಿನಲ್ಲಿ, ನೀವು ನೋಡ್ಬೋದು. ಅದೇ ರೀತಿ ಹಿಂಭಾಗ ಬೆನ್ನಿನ ಮೇಲೆ ಹಗ್ಗದ ರೀತಿಯ ಕುಚ್ಚು, ಸುಮಾರು ಸುಂದರವಾಗಿರುವ ನಂದಿನ ನೀವಿಲ್ಲಿ ನೋಡ್ಬೋದು. ನೀವು ದ್ವಾರಗಳಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ಎಲ್ಲ ದೇವಸ್ಥಾನಗಳು ನಂದಿ ಭೃಂಗಿ ಅಂತ. ಆದರೆ ಎಲ್ಲ ಜಾಗದಲ್ಲೂ ನಂದಿ ಭೃಂಗಿ ಬರಲ್ಲ. ನಂದಿ ಭೃಂಗಿ ಬಂದು ಶಿವನ ಗಣಗಳು, ದ್ವಾರಪಾಲಕರು ಬೇರೆ, ಗಣಗಳು ಬೇರೆ. ಇವರು ಬಂದು ಕಾಲ ಮಹಾಕಾಲ ಅಂತ ಹೇಳಿ, ಇವರು ನೋಡೋದಕ್ಕೆ ಕಾಲಭೈರವರ ಸ್ವರೂಪದಲ್ಲಿದ್ದರೂ ಕೂಡ ಇವರಿಗೆ ಕಾಲ ಮತ್ತು ಮಹಾಕಾಲ ಅಂತ ಹೇಳಿ ಕರೀತಾರೆ. ಅದು ದ್ವಾರಪಾಲಕರಲ್ಲಿ ವಿಶೇಷವಾಗಿ ಎಲ್ಲ ದ್ವಾರಿಗಳಿಗೂ ಬೇರೆ ಬೇರೆ ಹೆಸರಿರುವಂಥವ್ರು ಇರ್ತಾರೆ. ಅದೇ ರೀತಿ ನಮ್ಮ ಈಶ್ವರ ದೇವಸ್ಥಾನದ ಬ್ರಹ್ಮೇಶ್ವರನಿಗೆ ಕಾಲ ಮತ್ತು ಮಹಾಕಾಲ ಅಂತ ಹೇಳಿ ಇಬ್ಬರು ದ್ವಾರಪಾಲಕರಿದ್ದಾರೆ. ಈಗ ನೀವು ನೋಡ್ತಾ ಇರುವಂಥದ್ದು ಎಡಭಾಗದಲ್ಲಿ ಬ್ರಹ್ಮದೇವ, ಬಲಭಾಗದಲ್ಲಿ ವಿಷ್ಣು, ಮಧ್ಯದಲ್ಲಿ ಬಂದು ಈಶ್ವರ. ಸೊ ಇದು ಈಶ್ವರನ ಗಿರಿಜಾ ಕಲ್ಯಾಣ ಅಂತ ಏನು ಕರೀತಾರೆ, ಆ ಒಂದು ಸನ್ನಿವೇಶವನ್ನು ಕೆತ್ತನೆ ಮಾಡಿರುವಂಥದ್ದು. ಅದೇ ರೀತಿ ಈ ಕಾರ್ನರ್ಗಳಲ್ಲಿ ಏನು ಮಾಡಿದರೆ ಕಪಾಲಿಗಳು ಅಂತ ಹೇಳ್ತೀವಿ. ಅಂದರೆ ಶಿವನ ಗಣಗಳಲ್ಲಿ ಕಪಾಲಿಗಳು ಬರ್ತಾರೆ ಸ್ಮಶಾನವಾಸಿಗಳಲ್ಲಿ. ಅವರು ಒಂದು ನೃತ್ಯ ಮಾಡ್ತಾ ಇರುವಂಥದ್ದು ಮತ್ತು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನ ಮಾಡ್ತಾ ಇರುವಂಥದ್ದು. ಅದೇ ರೀತಿ ಕಾರ್ನರಲ್ಲಿ ಇಂದ್ರಾದಿ ಅಷ್ಟದಿಕ್ಪಾಲಕರುಗಳು ಹೂಗುಚ್ಚನ ಇಟ್ಟು ನಿಂತ್ಕೊಂಡಿರುವಂಥದ್ದು, ದೇವತೆಗಳೆಲ್ಲ ಹೂಗುಚ್ಚಗಳನ್ನ ಇಟ್ಕೊಂಡು ನಿಂತಿರುವಂಥದ್ದು, ಅಂದರೆ ತೋಮಾಲೆ ಅಂತ ಹೇಳ್ತೀವಿ, ಹಾರಗಳು ಅಂತ ಏನು ಹೇಳ್ತೀವಿ, ಅದನ್ನು ಇಟ್ಕೊಂಡು ನಿಂತಿರುವಂಥದ್ದು. ಅದೇ ರೀತಿ ಮೂಲೆಯಲ್ಲಿ ಕಾಲಭೈರವನ ಅಂದರೆ ಸೇನಾಧಿಪತಿ ಅವರೆಲ್ಲ ನಿಂತಿರುವಂಥದ್ದು, ಅದನ್ನು ಕೆತ್ತನೆ ಮಾಡಿದ್ದಾರೆ ಸುಂದರವಾಗಿ. ಇದು ಬಂದು ತುಳಸಿ ಕಲ್ಲು ಅಂತ ಏನು ಹೇಳ್ತೀವಿ, ಅದನ್ನು ಆಗಿನ ಕಾಲದಲ್ಲಿ ನೋಡಿ ಈ ಥರ ಕೆತ್ತನೆ ಮಾಡೋದು ತುಂಬ ಕಷ್ಟ. ಇವತ್ತಿನ ಕಾಲಘಟ್ಟಕ್ಕೆ ಸುಲಭ ಇರ್ಬೋದು, ಆದರೆ ಅವತ್ತಿನ ಕಾಲಘಟ್ಟದಲ್ಲಿ ಲೇತ್ ವರ್ಕ್ ಅಂತ ಏನು ಹೇಳ್ತೀವಿ, ಅದನ್ನು ಆನೆ ಕೈಲಿ ಗಾಣ ಹಿಡಿದು ಹೊಡಿಸ್ತಿದ್ರಂತೆ. ಸೊ ಆ ಒಂದು ಇದರಲ್ಲಿ ಈ ಕೆತ್ತನೆ ಮಾಡಿರುವಂಥದ್ದು. ಜೊತೆ ಇದರಲ್ಲಿ ಸಣ್ಣ ಸಣ್ಣ ಸೂಕ್ಷ್ಮ ಕೆತ್ತನೆಗಳನ್ನ ನೋಡ್ಬೋದು. ಸುಮಾರು 2 ಇಂಚಿದೆ ಗಣಪತಿ. ಇದು ನೋಡಿ, ಈ ಥರ ಇಟ್ಕೊಂಡ್ರೆ ಗೊತ್ತಾಗುತ್ತೆ, 2 ಇಂಚು ಗಣಪತಿ ಇದೆ. ಅದಕ್ಕೆ ಜೊತೆಗೆ ಇದು ಒಂದು ನಿರುತಿ, ಇದು ಒಂದು ಚಾಲೆಂಜಿಂಗ್ ಪಿಲ್ಲರ್ ಅಂತಲೂ ಕರೀತಾರೆ. ಅಂದರೆ ನಮ್ಮ ಒಂದು ಜನ್ರೇಷನ್ ಈಗಿನವ್ರನ್ನ ಯಾವ ರೀತಿ ಕೆತ್ತನೆ ಮಾಡ್ತಿದ್ರು ಅದನ್ನೇ ನಿಮಗೆ ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ. ಇದು ಖಾಲಿ ಜಾಗ ಅಂದರೆ ಇವತ್ತಿನ ಲೆಕ್ಕಕ್ಕೆ ಒಂದು ಪೇಪರ್,
ಅದಕ್ಕೆ ಏನು ಮಾಡ್ತಾರೆ, ಬಾರ್ಡರ್ ಹಾಕಿದ್ದಾರೆ ಮತ್ತು ಡ್ರಾಯಿಂಗ್ ಮಾಡಿದ್ದಾರೆ. ಆ ಡ್ರಾಯಿಂಗ್ನ ಕಾರ್ವಿಂಗ್ ಮಾಡಿದ್ದಾರೆ, ಅಂದರೆ ಎಂಬೋಸಿಂಗ್ ಅಂತ ಹೇಳ್ತೀವಿ. ಎಂಬೋಸಿಂಗ್ ಮಾಡಿದ್ದಾರೆ. ಇಲ್ಲಿ ಬಂದು ಡೀಟೇಲಿಂಗ್ ಮಾಡಿದ್ದಾರೆ. ಡೀಟೇಲಿಂಗ್ ಆದಮೇಲಿಂದ ಮತ್ತೆ ರಫ್ ಅಂತಂತಂದರೆ ಮ್ಯಾಕ್ಸಿಮಮ್ ಇನ್ನೊಂದು 2 ಕೆತ್ತನೆಗಳಾಯಿತು ಅಂದರೆ ಮಾಸ್ಟರ್ ಪೀಸ್ ಬರುತ್ತೆ. ಸೊ ಈ ರೀತಿ 0ಯಿಂದ 10, ಸೊ ಅಲ್ಲಿವರೆಗೂ ಕೂಡ, ಅಂದರೆ ಒಂದೇ ಒಂದು ಈಗ ಮೆಟಲ್ ಅಂತ ನಾವು ಏನು ಹೇಳ್ತೀವಿ 0 to 10, ಆ ರೀತಿ ಹಂತವಾಗಿ ನೀಟಾಗಿ ಯಾವ ರೀತಿ ಕೆತ್ತನೆ ಮಾಡಬೇಕು ಅಂತ ಹೇಳಿ ಹಳಬರು ಹೊಸ ಜನ್ರೇಷನ್ಗೆ ತೋರಿಸಿರುವಂಥದ್ದು. ಸುಮ್ಮನೆ ಯಾವುದು ಮಾಡೋ ಕೆಲಸ ಇಲ್ಲದೆ ಬಿಟ್ಟಿದ್ದಾರೆ ಅನ್ನೋದು ಸುಮಾರು ಜನಕ್ಕೆ ತಪ್ಪು ಮಾಹಿತಿ ಹೋಗುತ್ತೆ. ಆದರೆ ಇದು ಒಂದು ಚಾಲೆಂಜಿಂಗ್ ಮಿಲ್ಲರ್ ಅಂತ ಹೇಳಿ ಎಲ್ಲ ದೇವಸ್ಥಾನಗಳಲ್ಲೂ ಇದುಂಟು. ಕೆಲವೊಂದು ಊರುಗಳಲ್ಲಿ ಅರ್ಧ ದೇವಸ್ಥಾನನೇ ಬಿಟ್ಟಿರ್ತಾರೆ. ಯಾಕೆ ಅಂತಂದರೆ ಇದನ್ನು ಕಲಿತು ಅವರು ಅದನ್ನು ಮುಂದಿನ ಪೀಳಿಗೆಯವರು ಅದನ್ನು ಕಂಪ್ಲೀಟ್ ಮಾಡಲಿ, ವಿದ್ಯೆಯನ್ನು ಕಲೀಲಿ ಅನ್ನೋ ಒಂದು ಉದ್ದೇಶಕ್ಕೆ ಆ ಥರ ಒಂದು ದೇವಸ್ಥಾನಗಳನ್ನು ಅರ್ಧ ಕೆತ್ತನೆ ಮಾಡಿ ಅರ್ಧ ಬಿಡ್ತಾ ಇದ್ರೆ ಹೊರತು ಯಾವುದು ಕೆತ್ತಕ್ಕಾಗದೇ ಬಿಟ್ಟಿದ್ದಾರೆ ಅನ್ನುವಂಥದ್ದಲ್ಲ. ಅದು ಮಾಹಿತಿ ತಪ್ಪಿರುತ್ತೆ. ಅದೇ ರೀತಿ ನೀವು ಈ ಶಿಲಾಬಾಲಿಕೆಯರುಗಳನ್ನ ನೋಡ್ಬೋದು. ಇದು ತುಂಬ ದೇವಸ್ಥಾನಗಳಲ್ಲಿ ಇವತ್ತಿಗೆ ನೋಡೋಕ್ಕೆ ಸಿಗಲ್ಲ. ಯಾಕೆ ಅಂತಂದರೆ ಎಲ್ಲ ಕಳ್ತನ ಆಗಿ ಹೋಗ್ತಾ ಇದೆ. ನಮ್ಮ ದೇವಸ್ಥಾನದಲ್ಲೂ ಕೂಡ ಸುಮಾರು ಒಂದು 8ರಿಂದ 9 ವಿಗ್ರಹ ಕಳ್ತನ ಆಗಿದೆ. ಈಗ ಉಳ್ಕೊಂಡಿರೋದು 5 ಉಳ್ಕೊಂಡಿದೆ. ಅದು ಡ್ಯಾಮೇಜ್ ಆಗಿದೆ ಅಂತ ಬಿಟ್ಟೋಗಿದ್ದಾರೆ ಅಷ್ಟೇ. ಸೊ ಈ ಥರದ್ದು ಬೇಲೂರು ಹಳೆಬೀಡುಗಳಲ್ಲೇ ಸುಮಾರು 1,500-2,000 ವಿಗ್ರಹಗಳು ಕಳ್ತನ ಆಗಿದೆ. ಜೊತೆಗೆ ಈ ಥರ ದೇವಸ್ಥಾನಗಳನ್ನೇ ಆಲ್ ಓವರ್ ನಾವು ಒಂದು ಮಾಹಿತಿ ಪ್ರಕಾರ 4,000 ದೇವಸ್ಥಾನ ಇದೆ ಆಲ್ ಓವರ್ ನಮ್ಮ ಕರ್ನಾಟಕದ ಲೆಕ್ಕಕ್ಕೆ. ಹೊಯ್ಸಳ ಅಥವಾ ಹಳೆ ಎಲ್ಲ ಕದಂಬರದು ಅವ್ರದ್ದು ಇವ್ರದ್ದು ಅಂತ ಹೇಳಿ ಹಿಂದೂ ದೇವಾಲಯಗಳು ಇವತ್ತು ಪ್ರೆಸೆಂಟ್ ನಮಗೆ ಕಾಲಘಟ್ಟಕ್ಕೆ ಸಿಕ್ಕಿರುವಂಥದ್ದು, ಅಂದರೆ ನೋಡಿ ಒಂದು ಶಿಥಿಲಾವಸ್ಥೆಯಲ್ಲಿದೆ, ಆ ಥರ ಈ ಥರ ಇದೆ ಅಂತಂತ ಕೇವಲ 300ರಿಂದ 350 ದೇವಸ್ಥಾನಗಳು ಮಾತ್ರ ನಮಗೆ ಸಿಕ್ಕಿರುವಂಥದ್ದು. ಅದರಲ್ಲಿ ಪೂಜೆ ನಡೀತಾ ಇರುವಂಥದ್ದು ಅಥವಾ ಒಂದು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತದ್ದು ಇರೋದು ಕೇವಲ 100ರಿಂದ 125 ದೇವಸ್ಥಾನ ಮಾತ್ರ. ಅಷ್ಟು ನಾವು ಇನ್ನೂ ಹುಡುಕ್ತಾ ಇದ್ದಾರೆ, ಇನ್ನೂ ಸಿಗ್ತಾ ಇದೆ. ಹಾಗಾಗಿ ಈ ಥರ ಒಳ್ಳೆಯ ದೇವಸ್ಥಾನಗಳನ್ನ ನೋಡಿ, ಮತ್ತು ಅದಕ್ಕೆ ನಿಮ್ಮ ಕೈಯಾದಂಥ ತನುಮನ ಧನ ಸಹಾಯ ಜೊತೆಗೆ ರೆಗ್ಯುಲರ್ ವಿಸಿಟ್, ಅಂದರೆ ಯಾವಾಗ ನಾವು ನಿತ್ಯ ದೇವಸ್ಥಾನಗಳಿಗೆ ಒಂದು ಹೋಗ್ತಾ ಇರ್ತೀವಿ ಆವಾಗ ಅಲ್ಲಿ ಒಂದು ಶ್ರಮದಾನನೋ ಅಥವಾ ನಮ್ಮ ಕೈಲಾಗಿದ್ದ ಒಂದು ಸೇವೆ, ಅದಕ್ಕೆ ತನುಮನ ಧನ ಸಹಾಯನೇ ಇರ್ಬೋದು ಅಂತಲ್ಲ, ನಿಮ್ಮ ಒಂದು ಒಳ್ಳೆಯ ಸಮಯನ ದೇವಸ್ಥಾನದಲ್ಲಿ ಕಳೆಯಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನಾವು ದೇವಸ್ಥಾನದ ಒಳಭಾಗದಲ್ಲಿ ಕೆತ್ತನೆ ಮಾಡಿರುವಂಥದ್ರ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ತುಂಬ ಲೆಂತ್ ಆಗಿರೋದ್ರಿಂದ ನಾನು ಅರ್ಧದಷ್ಟು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ದೇವಸ್ಥಾನದ ಹೊರಭಾಗದಲ್ಲೂ ಕೂಡ ಕೆತ್ತನೆ ಮಾಡಿರೋಂಥದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದಾರೆ. ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.